ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಶಿವಬಾಬಾ ಮುಖ್ಯವಾಗಿ ಜವಾಬ್ದಾರಿ ಮತ್ತು ಯೋಗದ ಏಕಾಗ್ರತೆಯ ಬಗ್ಗೆ ನಮಗೆ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಶಿಕ್ಷಕರ ಮೇಲಿರುವ ದೊಡ್ಡ ಜವಾಬ್ದಾರಿ, ಯಾರು ಇತರರಿಗೆ ಯೋಗ ಕಲಿಸಲು ಅಥವಾ ಮುರಳಿ ಓದಲು ಕುಳಿತುಕೊಳ್ಳುತ್ತಾರೋ ಅವರು ಕೇವಲ ದೈಹಿಕವಾಗಿ ಕುಳಿತರೆ ಸಾಲದು, ಬುದ್ಧಿಯೋಗ ಅಲೆಯಬಾರದು. ಯೋಗ ಮಾಡಿಸುವವರ ಬುದ್ಧಿ ಬೇರೆ ಕಡೆ ಅಲಿಯುತ್ತಿದ್ದರೆ ಅದು ಸೇವೆಯ ಬದಲು ಸೇವಾ ಭಂಗ, ಅಂದರೆ ಸೇವೆಯಲ್ಲಿ ವಿಘ್ನ ಮಾಡಿದಂತೆ. ಪುಣ್ಯದ ಕಾರ್ಯ, ನಾವು ಕುಳಿತಾಗ ನಮ್ಮ ಮೂಲಕ ಅನ್ಯರಿಗೆ ಶಾಂತಿಯ ಅನುಭವವಾಗಬೇಕು. ಇಲ್ಲದಿದ್ದರೆ ಪದವಿ ಭ್ರಷ್ಟವಾಗುವ ಸಾಧ್ಯತೆ ಇರುತ್ತದೆ. ಏಣಿಯ ಚಿತ್ರದ ರಹಸ್ಯ, 84 ಜನ್ಮಗಳ ಜ್ಞಾನ. ಬಾಬಾ ಇಂದು ಏಣಿಯ ಚಿತ್ರ, ಲ್ಯಾಡರ್ ಪಿಕ್ಚರ್ಗೆ ಬಹಳ ಪ್ರಾಮುಖ್ಯತೆ ನೀಡಿದ್ದಾರೆ. ನಾವೇ ಮೊದಲು ದೇವತೆಗಳಾಗಿದ್ದೆವು. ನಾವೇ 84 ಜನ್ಮಗಳನ್ನು ಪೂರ್ಣಗೊಳಿಸಿದ್ದೇವೆ ಎಂಬ ನಿಶ್ಚಯವಿರಲಿ. ಈ ಚಿತ್ರವು ಸೃಷ್ಟಿ ಚಕ್ರದ ಆದಿ, ಮಧ್ಯ, ಅಂತ್ಯವನ್ನು ಸರಳವಾಗಿ ವಿವರಿಸುತ್ತದೆ. ಇದನ್ನು ಬಳಸಿಕೊಂಡು ಅನ್ಯರಿಗೆ ಹಿಂದೂ ಧರ್ಮದ ಬದಲು ದೇವಿ ದೇವತಾ ಧರ್ಮದ ಪರಿಚಯ ನೀಡಿ ಸಫಲ ಸೇವೆಯ ಲಕ್ಷಣಗಳು. ಒಬ್ಬ ಉತ್ತಮ ಸೇವಾಧಾರಿಯಾಗಲು ಬಾಬಾ ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ದಯಾ ಹೃದಯಗಳಾಗಿ ಮನುಷ್ಯರು ಸುಖ ಶಾಂತಿಗಾಗಿ ಅಲೆಯುತ್ತಿದ್ದಾರೆ. ಅವರಿಗೆ ದಾರಿದೀಪವಾಗಬೇಕು. ಸಮಾನರನ್ನಾಗಿ ಮಾಡಿ, ನಾನು ಯಾರನ್ನಾದರೂ ನನ್ನ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವವರಿಗೆ ಭೋಜನ ಮಾಡುವುದಿಲ್ಲ ಎಂಬ ಛಲವಿರಲಿ. ಗೌರವ ನೀಡಿ ಸೇವೆಯಲ್ಲಿ ತೊಡಗಿರುವ ಮಕ್ಕಳನ್ನು ಗೌರವಿಸಿ ಮತ್ತು ಮಾಸಪತ್ರಿಕೆಗಳನ್ನು ಓದಿ ರಿಫ್ರೆಶ್ ಆಗಿ. ಧಾರಣೆಗಾಗಿ ಮುಖ್ಯಾಂಶಗಳು: ಖುಷಿ ಹಂಚಿ ಎಲ್ಲರ ಮನಸ್ಸನ್ನು ಖುಷಿಪಡಿಸುವ ಯಜ್ಞದ ಭಂಡಾರಿಯಂತೆ, ಅಂದರೆ ಭೋಲಿದಾದಿಯಂತೆ ಇರಿ. ಯಾರಿಗೂ ದುಃಖ ಕೊಡಬೇಡಿ. ಶ್ರೀಮತದ ಪಾಲನೆ, ಮಾಯೆಯ ಮೇಲೆ ಜಯ ಗಳಿಸಲು ಹಗಲು ರಾತ್ರಿ ತಂದೆಯ ನೆನಪಿನಲ್ಲಿರಿ. ವರದಾನ ಹಾಗೂ ಸ್ಲೋಗನ್. ವರದಾನ: ಮನನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಜ್ಞಾನವನ್ನು ಜೀರ್ಣಿಸಿಕೊಂಡರೆ ಆತ್ಮವು ಶಕ್ತಿಶಾಲಿಯಾಗುತ್ತದೆ ಮತ್ತು ವ್ಯರ್ಥ ಸಂಕಲ್ಪಗಳ ಹೊರೆ ಕಡಿಮೆಯಾಗುತ್ತದೆ. ಸ್ಲೋಗನ್: ನಿಮ್ಮ ಸ್ವಭಾವವನ್ನು ಸರಳ ಮಾಡಿಕೊಂಡರೆ ಸಮಯ ವ್ಯರ್ಥವಾಗುವುದು ಉಳಿಯುತ್ತದೆ. ಶಿವಬಾಬಾ ಅನೇಕ ರೆಸ್ಪೆಕ್ಟ್ಗಳನ್ನು, ಸ್ವಮಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ವಮಾನ, ಸೆಲ್ಫ್ ರೆಸ್ಪೆಕ್ಟ್, ಸದಾ ನಾನು ತಂದೆಯ ನೆನಪಿನಲ್ಲಿರುವ ಶಕ್ತಿಶಾಲಿ ಮತ್ತು ದಯಾ ಹೃದಯ ಆತ್ಮವಾಗಿದ್ದೇನೆ. ಐ ಆಮ್ ಎ ಪವರ್ಫುಲ್ ಆ್ಯಂಡ್ ಮರ್ಸಿಫುಲ್ ಸೋಲ್, ಆಲ್ವೇಸ್ ಇನ್ ರಿಮೆಂಬರೆನ್ಸ್ ಆಫ್ ದ ಫಾದರ್. ಈ ಸ್ವಮಾನವನ್ನು ಹೇಗೆ ಅಭ್ಯಾಸ ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಬಿಟ್ಟು
ಕೂಡಲೇ 5 ಬಾರಿ ಈ ವಾಕ್ಯವನ್ನು ಮನಸ್ಸಿನಲ್ಲಿ ದೃಢವಾಗಿ ಹೇಳಿಕೊಳ್ಳಿ. ನಾನು ಸಾಮಾನ್ಯ ಆತ್ಮನಲ್ಲ, ಪರಮಾತ್ಮನ ನೆನಪಿನ ಶಕ್ತಿಯಿಂದ ತುಂಬಿದ ಆತ್ಮ ಎಂದು ಅನುಭವಿಸಿ. ಕರ್ಮಯೋಗದಲ್ಲಿ ಕೆಲಸ ಮಾಡುವಾಗ ಅಥವಾ ಯಾರೊಂದಿಗಾದರೂ ಮಾತನಾಡುವಾಗ ನಾನು ದಯಾ ಹೃದಯ, ಎಲ್ಲರಿಗೂ ಸುಖ ನೀಡುವವನು ಎಂಬ ಸ್ಮೃತಿಯಲ್ಲಿ ಇರಿ. ಇದು ನಿಮ್ಮ ಸ್ವಭಾವವನ್ನು ಸರಳವಾಗಿಸುತ್ತದೆ. ದೃಷ್ಟಿ ನೀಡುವಾಗ ಮುರಳಿಯಲ್ಲಿ ಬಾಬಾ ಹೇಳಿದಂತೆ ನೀವು ಯಾರಿಗಾದರೂ ಜ್ಞಾನ ಹೇಳುವಾಗ ಅಥವಾ ನೋಡುವಾಗ ಈ ಸ್ವಮಾನದಲ್ಲಿದ್ದರೆ ನಿಮ್ಮ ದೃಷ್ಟಿಯಿಂದಲೇ ಅನ್ಯರಿಗೆ ಶಾಂತಿಯ ಅನುಭವವಾಗುತ್ತದೆ. ಸಣ್ಣ ಅಭ್ಯಾಸ. ಈಗಲೇ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಮಸ್ತಕದ ಮಧ್ಯದಲ್ಲಿ ಪ್ರಕಾಶಮಾನವಾದ ನಕ್ಷತ್ರದಂತೆ ಹೊಳೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ತಂದೆಯಿಂದ ಶಾಂತಿಯ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಅನುಭವಿಸಿ. ರಾಜಯೋಗಿ ಜೀವನದ ಮಹಾಮಂತ್ರಗಳು. ಶಿಕ್ಷಕ ಅಥವಾ ನಿಮಿತ್ತ ಆತ್ಮರ ಜವಾಬ್ದಾರಿ. ಬಾಬಾ ಹೇಳುತ್ತಾರೆ, ನೀವು ಅನ್ಯರಿಗೆ ಯೋಗ ಮಾಡಿಸಲು ಅಥವಾ ಜ್ಞಾನ ನೀಡಲು ಕುಳಿತಾಗ ನೀವು ಕೇವಲ ವ್ಯಕ್ತಿಯಾಗಿರುವುದಿಲ್ಲ, ಒಬ್ಬ ನಿಮಿತ್ತ ಶಿಕ್ಷಕರಾಗಿರುತ್ತೀರಿ. ನಿಮ್ಮ ಬುದ್ಧಿಯೋಗವು ಪರಂಧಾಮದ ತಂದೆಯ ಜೊತೆ ಸ್ಥಿರವಾಗಿರಬೇಕು. ಒಂದು ವೇಳೆ ನಿಮ್ಮ ಮನಸ್ಸು ಲೌಕಿಕ ವಿಷಯಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಅಲೆದಾಡುತ್ತಿದ್ದರೆ ನೀವು ಸೇವೆಯ ಬದಲಿಗೆ ಸೇವಾಭಂಗ ಮಾಡುತ್ತಿದ್ದೀರಿ ಎಂದರ್ಥ. ಧಾರಣೆ. ನಾನು ಕುಳಿತಾಗ ನನ್ನಿಂದ ಶಾಂತಿ ಮತ್ತು ಪವಿತ್ರತೆಯ ಕಿರಣಗಳು ಹರಡಬೇಕು. ನನ್ನ ಮೂಲಕ ಅನ್ಯರಿಗೂ ತಂದೆಯ ನೆನಪಿನ ಅನುಭವವಾಗಬೇಕು. 84 ಜನ್ಮಗಳ ಏಣಿಯ ರಹಸ್ಯ ಮತ್ತು ಸ್ವಪರಿಚಯ ಮಾಡಿಕೊಳ್ಳೋಣ. ಇಂದಿನ ಮುರಳಿಯಲ್ಲಿ ಏಣಿಯ ಚಿತ್ರ, ದಿ ಲ್ಯಾಡರ್ ಪಿಕ್ಚರ್ದ ಬಗ್ಗೆ ವಿಶೇಷ ಒಂದು ಒತ್ತು ನೀಡಲಾಗಿದೆ. ನಾವು ಸೃಷ್ಟಿ ಚಕ್ರದ ಆದಿಯಲ್ಲಿ ದೇವತೆಗಳಾಗಿದ್ದೆವು. ನಂತರ 84 ಜನ್ಮಗಳ ಚಕ್ರದಲ್ಲಿ ಕೆಳಗೆ ಇಳಿಯುತ್ತಾ ಈಗ ಈ ಅಂತಿಮ ಜನ್ಮಕ್ಕೆ ಬಂದಿದ್ದೇವೆ. ಇದು ನಮ್ಮದೇ ಕಥೆ. ದೃಢ ಸಂಕಲ್ಪ. ನಾನೇ ಆ 84 ಜನ್ಮಗಳನ್ನು ಪೂರ್ಣಗೊಳಿಸಿದ ಶ್ರೇಷ್ಠ ಆತ್ಮ. ಈಗ ತಂದೆಯು ನನಗೆ ಲಿಫ್ಟ್ ನೀಡಲು ಬಂದಿದ್ದಾರೆ. ನಾನು ಪುನಃ ಸತ್ಯುಗದ ಮೊದಲ ನಂಬರ್ ರಾಜಕುಮಾರಿಯಾಗುತ್ತೇನೆ. ದಯಾ ಹೃದಯ ಹಾಗೂ ಮತ್ತು ಅವಿಶ್ರಾಂತ ಸೇವೆ. ಪ್ರಪಂಚದ ಮನುಷ್ಯರು ಮುಕ್ತಿ ಮತ್ತು ಜೀವನ್ಮುಕ್ತಿಗಾಗಿ ದಾರಿ ಕಾಣದೆ ಅಲೆದಾಡುತ್ತಿದ್ದಾರೆ. ಅವರಿಗೆ ಸರಿಯಾದ ಮಾರ್ಗ ತೋರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಬಾಬಾ ಒಂದು ಸುಂದರವಾದ ಛಲವನ್ನು ನಮಗೆ ಕಲ್ಪಿಸುತ್ತಿದ್ದಾರೆ. ಎಲ್ಲಿಯವರೆಗೆ ನಾನು ಯಾರನ್ನಾದರೂ ನನ್ನ ಸಮಾನ ಬ್ರಾಹ್ಮಣರನ್ನಾಗಿ ಮಾಡುವುದಿಲ್ಲವೋ ಅಥವಾ ಅನ್ಯರ ಕಲ್ಯಾಣ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ಭೋಜನ ಮಾಡುವುದಿಲ್ಲ. ಇಂತಹ ಉಮಂಗ ಮತ್ತು ದಯಾ ಹೃದಯ ನಮಗಿರಬೇಕು. ನಾವು ತಂದೆ ಮೇಲೆ ದಯೆ ತೋರುತ್ತಿಲ್ಲ, ನಮ್ಮ ಸ್ವಂತ ರಾಜ್ಯ ಪದಕವನ್ನು ಪಡೆಯಲು ಸೇವೆ ಮಾಡುತ್ತಿದ್ದೇವೆ. ಯಜ್ಞದ ಭಂಡಾರಿಯಂತೆ ಮಧುರ ಸ್ವಭಾವ. ಭೋಲಿದಾದಿಯವರ ಉದಾಹರಣೆ ನೀಡಿ ಬಾಬಾ ಹೇಳುತ್ತಾರೆ, ಯಾರನ್ನು ದುಃಖ ಪಡಿಸಬೇಡಿ, ಎಲ್ಲರ ಮನಸ್ಸನ್ನು ಖುಷಿಪಡಿಸುವ ಕಲೆ ನಿಮಗಿರಲಿ. ನಮ್ಮ ಮಾತು ಮತ್ತು ವರ್ತನೆ ಎಷ್ಟು ಮಧುರವಾಗಿರಬೇಕೆಂದರೆ ಪ್ರತಿಯೊಬ್ಬರೂ ವಾಹ, ಈ ಆತ್ಮ ತಂದೆಯ ಸಮಾನವಾಗಿದೆ ಎಂದು ಹೇಳಬೇಕು. ಮನನ ಶಕ್ತಿಯಿಂದ ಶಕ್ತಿಶಾಲಿ ಸ್ಥಿತಿ. ವರದಾನದಲ್ಲಿ ಬಾಬಾ ತಿಳಿಸಿದಂತೆ ಬರೀ ಜ್ಞಾನ ಕೇಳುವುದು ಸಾಲದು, ಅದನ್ನು ಮನನ ಅಂದರೆ ಚರ್ನಿಂಗ್ ಮಾಡಬೇಕು. ಹೇಗೆ ಆಹಾರ ಜೀರ್ಣವಾದರೆ ಮಾತ್ರ ದೇಹಕ್ಕೆ ಶಕ್ತಿ ಸಿಗುತ್ತದೆಯೋ
ಹಾಗೆ ಜ್ಞಾನದ ಪಾಯಿಂಟ್ಸ್ ಮನನ ಮಾಡಿದರೆ ಮಾತ್ರ ಆತ್ಮದಲ್ಲಿ ಶಕ್ತಿ ತುಂಬುತ್ತದೆ. ಈ ಶಕ್ತಿಯು ವ್ಯರ್ಥಗಳ ಸಂಕಲ್ಪಗಳ ಹೊರೆಯನ್ನು ಸಮಾಪ್ತಿ ಮಾಡುತ್ತದೆ. ಇಂದಿನ ರಾಜಯೋಗದ ಅಭ್ಯಾಸದ ಲಹರಿ ಏನಪ್ಪ ಅಂತಂದರೆ, ನಾನು ಮಸ್ತಕದ ಮಧ್ಯದಲ್ಲಿ ಕುಳಿತಿರುವ ಪ್ರಕಾಶಮಾನವಾದ ಆತ್ಮ ನನ್ನ ತಂದೆ ಶಿವಬಾಬಾ ಜ್ಞಾನ ಸೂರ್ಯನಂತೆ ಹೊಳೆಯುತ್ತಿದ್ದಾರೆ. ಅವರಿಂದ ಸುಖ, ಶಾಂತಿ ಮತ್ತು ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತವೆ. ನಾನು ಸಂಪೂರ್ಣ ಪವಿತ್ರ ಮತ್ತು ದಯಾಹೃದಯಿ ಆತ್ಮ. ಓಂ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು.